ನೋಡಮ್ಮ ಹುಡುಗಿ ಕೇಳಮ್ಮ ಸರಿಯಾಗಿ, ನೀನಿಲ್ಲಿ ಸೇರೋದು ಓದುವ ಸಲುವಾಗಿ. ಹುಡುಗಿರೋ ಕಾಲೇಜು, ನೀನಿಲ್ಲಿ ತೇನೇಜು. ಹುಷಾರಾಗಿರ್ಬೇಕು, ಚೆನ್ನಾಗಿ ಓದಬೇಕು. ನಾವು ತುಂಬ ಕಟ್ನಿಟ್ಟು, ತಲೆ ಕೆಟ್ಟರೆ ಕೆಟ್ನಿಟ್ಟು. ಅಂಡರ್ಸ್ಟ್ಯಾಂಡ್? ಎಸ್ ಸರ್. ಹಲ್ಲಮ್ಮ ಲವ್ಲಿ ಲೇಡಿ ಹೂ ಆರ್ ಯು. ಹಲ್ಲಮ್ಮ ಲವ್ಲಿ ಲೇಡಿ ಹೂ ಆರ್ ಯು. ಇದೇನ್ ಹಾಕೊಂಡಿಲ್ಲ ಕೊಳ್ಳಾಗ? ಇದು ಕಿಚನ್ ಇದೆ. ಇದೇಂತ ಕಿಚನ್ ಹಾಕೊಂಡಿಲ್ಲಪ್ಪ? ಇದು ಹಾಕೊಂಡಿದಂತ್ರ ಮೈಂಡ್ ಫ್ರೆಶ್ ಇರುತ್ತಾ, ಇದು ತಲೆ ನುಸೋದು ಭಾಳ ಕಮ್ಮಿ ಆಗುತ್ತೆ. ನನ್ ಮದ್ವೆ ಕತೆ ಎಪಿಸೋಡ್ 1 ಎಂತದೂ ಇಲ್ಲ. ನನ್ ರೀಲ್ಸ್ ನೋಡಿ ಆಸಾಮಿ ನನ್ನ ನೋಡೋಕೆ ಬರ್ಲಿಲ್ಲ ಅಷ್ಟೇ. ನಮಸ್ಕಾರ. ಪುಣ್ಯ ಮಾಡಿದೆ ನನ್ನಂತೊಳ್ನ ಪಡೆಯೋದಕ್ಕೆ. ಎಷ್ಟು ಸುಂದರವಾಗಿದ್ದೀನಿ ನೋಡು. ಹೌದು ಬಿಡಮ್ಮ, ಪ್ರಪಂಚದಲ್ಲಿ ಹುಡುಗಿರೇ ಇಲ್ಲ ನೋಡು. ನಿನ್ ಮಕ್ಕಕ್ ನಾನೇ ಜಾಸ್ತಿ. ಅವಾಗೆಲ್ಲ ಹುಡುಗರ್ಗೆ ವರದಕ್ಷಿಣೆ ಕೊಡ್ತಾ ಇದ್ರು, ಇವಾಗೆಲ್ಲ ನೋಡು ಹುಡುಗಿರ್ಗೆ ವರದಕ್ಷಿಣೆ ಕೊಡೋ ತರ ಆಯ್ತು. ಅದೇನೋ ನಿಜ ಬಿಡೆ. ಅಡಿಗೆ ಹೊತ್ಕೊಂಡ್ ಹೊಂಟಿನಿ, ಒಬ್ರು ನೋಡವಲ್ರ. ಅದೇ ಯಾವ್ದಾರು ಹುಡುಗಿ ಕರ್ಕೊಂಡ್ ಹೋದ್ರ ಪೂರಾ ಊರ ನೋಡಿರ್ತೈತಿ. ಫ್ರೆಂಡ್ಸ್, ಎಲ್ಲರೂ ವಿಡಿಯೋ ನೋಡ್ತಾ ಇದ್ದೀರಾ, ಫಾಲೋ ಮಾಡ್ತಾ ಇಲ್ಲ ಫ್ರೆಂಡ್ಸ್. ಏನ್ ಫ್ರೆಂಡ್ಸ್, ಫಾಲೋ ಮಾಡಿ ಪ್ಲೀಸ್ ಫ್ರೆಂಡ್. ನಾ ಹೊರಗೆ ಸ್ವಲ್ಪ ಸಂತೆ ತೊಗೊಂಬರಕ್ಕೆ ಬಂದಿದ್ನಿ, ಮುಖ ಎಲ್ಲ ಕಟ್ಕೊಂಡ. ಮಂದಿ ನನ್ನ ನೋಡತ್ತಾರ, ನಂಗೆ ಗೊತ್ತಾಗುತ್ತೆ ಯಾಕೆ ನೋಡಾಕತ್ತಾರತ್ತೆ. ಒಂದು ತಿಂಗ ಏನಂದ್ರೆ ಇಲ್ಲ ಮುಖ ಕಟ್ಕೊಂಡಿಲ್ಲ ಅಂದ್ರೆ ಹುಡುಗಿ ನೋಡ್ತಿರ್ತಾರೆ ಹೆಂಗದಾಳ ಏನ. ನಾ ಮುಖ ಕಟ್ಕೊಂಡೀನಿ ಅಂದ್ರೆ ಹೆಂಗೆ ನೋಡ್ದೀನಿ ಐತಿ. ಕಣ್ಣು ನೋಡ್ತಾರೆ, ಯಾಬ್ರು ನೋಡತ್ತವು, ಅವು ಕಾಣಕತ್ತಿಲ್ಲ. ಏನು ನೋಡೋದು ಐತೇನು ನೋಡೋದಿಲ್ಲಿ. ನನಗಂತೂ ಖರೇನ ಮಂದಿದ ಪರ್ಸೆಪ್ಷನ್ ಅರ್ಥ ಆಗೋದು. ಗೂಗಲ್, ಬೆಂಕಿ ಇಲ್ದೇನೆ ಅಡ್ಗೆ ಮಾಡೋದು ಹೆಂಗೆ? ಹಾ, ಇದನ್ನೇನ್ ಕರೆಂಟ್ ಸ್ಟವ್ ಮೇಲೆ ಇಡ್ಬೇಕಾ? ಇಲ್ಲ, ಹಂಗೆ ಹೆಚ್ಚುವಾಗ 4 ಮನೆ ಭಿಕ್ಷೆ ಎತ್ಕೊಂಡ್ ತಿನ್ಬಿಟ್ಟು ಬೆಚ್ಚು ಕಚ್ಕೊಂಡ್ ಮಲ್ಕೊಂಡ್ಬಿಡು. ನನ್ನವರು ಒಂದು ನಮ್ಮ ಅಣ್ಣಂತೆ, ನಮ್ಮ ಫ್ಯಾನ್ಸ್ ಅಂತಿವ್ರು, ಅರವಿ ಗ್ರಾಮದವರು. ಅವ್ರಿಗೆ ಒಂದು ಡೈಲಾಗ್ ಹೊಡಿಬೇಕು. ಎಡಕ್ಕೆ ಬೀಸುತ್ತೆ ಗಾಳಿ, ಆದ್ರೆ ಬಲಕ್ಕೆ ಬರ್ತಾರೆ ನಮ್ಮ ಅಣ್ಣವರು. ಆದ್ರೆ ಸೆಂಟ್ರಲ್ಲಿ ಬರ್ಬೇಕು ಅವರ ಹುಡುಗಿಯರು, ಸೆಂಟ್ರಲ್ಲಿ ಬರ್ಬೇಕು ಅವರ ಹುಡುಗಿ ಅಂತ ಒಂದು ಡೈಲಾಗ್ ಹೊಡೆದ್ವಿ. ಚೆನ್ನಾಗೈತೆ. ಕುಡಿಬೇಕು, ತಿನ್ನಬೇಕು, ಶರೀರ ಕುಡಿಬೇಕು. ಜೀವನ ಸಂತ ಇಲ್ಲ, ಕುಡಿಬೇಕು, ಸಾಯಬೇಕು. ಜೀವನ ನಮ್ ಸಂತ ಇಲ್ಲ, ಕುಡಿಬೇಕು, ನುಗ್ಗಬೇಕು. ಗೊತ್ತಾ? ಹುಡುಗಬೇಕು, ಕುಡಿಬೇಕು, ಜೀವನ ನಮ್ ಸಂತ. ಗೌಡ್ರೆ, ಚಾ ಕುಡಿಸ್ತೀರಿ ಇಲ್ಲ ಒಂದೇ ಮಾತ್ ಹೇಳ್ರಿ? ಕುಡ್ಸಲ್ರಿ, ಮನುಷ್ಯ ಇದ್ರಿ, ದಾನ ಇದ್ರಿ. ಮನು, ಯಾವನ್ ಜೊತೆ ಒಂದೇ ತಟ್ಟೆಯಲ್ಲಿ ಜೋಳದ ರೊಟ್ಟಿ ತಿಂತಾವಳೆ ನಿಮ್ ತನು. ಅವ್ರ ಜೊತೆ ಸೇರ್ಬೇಡ. ನಾನು ಸೇರ್ತೀನಿ ಅನ್ನೋನ್ ನೀನು. ಮಧ್ಯದಲ್ಲಿ ಏನ್ ಮಾಡಕ್ಕಾಯ್ತೆ? ನಾನು ಹಾಳಾಗ್ಬಿಟ್ಟೆ ನೀನು. ನಮ್ ಜನ್ಮಕ್ಕೆ ನಗಕ್ಕೂ ಆಗ್ದೆ, ಅಳಕ್ಕೂ ಆಗ್ದೆ, ಬದುಕೋಕ್ಕೂ ಆಗ್ದೆ, ಸಾಯಕ್ಕೂ ಆಗ್ದೆ ಇದೀವಿ. ಬರ್ಗೂರಿಂದ 2 ಕಿಲೋಮೀಟರ್ ನಡ್ಕೊಂಡ್ ಬಂದಿದೀವಿ. ಒಂದು ಗಾಡಿನಾದ್ರೂ ಬರೋದ್ ಬೇಡವೆ ಪಾಪ. ಅವಳಂತೂ ದಪ್ಪ ಇದ್ದಾಳೆ, ಹೆಂಗೆ ನಡೀತಾಳೆ. ನಾನ್ ಮೊದ್ಲೇ ಸಣ್ಣ ಇದ್ದೀನಿ, ಸುಮ್ನೆ ನಡೆಯೋದು ಅಂದ್ರೆ. ಹಣೆ ಬರ ಸರಿ ಇಲ್ಲ. ಹಣೆ ಬರಕ್ಕೆ ಹೊಣೆ ಯಾರು? ನಮಗೆ ಆ ಡ್ರಾಪ್ ಕೊಡ ಪುಣ್ಯಾತ್ಮ ಇನ್ನು ಎಲ್ಲವನು ಏನ್ ಕತಿಯೋ. ನಾನು ಹೇಳ್ತೀನಿ. ನನಗೆ ನನ್ನ ಮನ್ಸು ಬೀಚ್ ಅಲ್ಲ, ಡಸ್ಟ್ಬಿನ್ ಅಲ್ಲ. ಇನ್ನೊಬ್ರ ಮೇಲೆ ಮನ್ಸು ಹಾಕೊಂಡ್ ಹೋಗಕ್ಕೆ. ಒಬ್ರ ಮೇಲೆ ಮನ್ಸಾಗಿದೆ ಅಂದ್ರೆ ಒಬ್ರಿಗೆ ಲೈಫ್ ಕೊಡ್ಬೇಕು, ಇಲ್ಲ ಅಂದ್ರೆ ಬಿಟ್ಬಿಡ್ಬೇಕು. ನಾನು ಸ್ವಲ್ಪ ಡಿಪ್ರೆಷನ್ ಅಲ್ಲಿ ಇದ್ದೀನಿ, ಸೀರಿಯಸ್ ಆಗಿ ನಾನು ಡಿಪ್ರೆಷನ್ ಅಲ್ಲಿ ಇದ್ದೀನಿ. ನನಗೆ ಆಗ್ತಾ ಇಲ್ಲ ಇರಕ್ಕೆ, ಒಂಥರ ಮರೆಯಕ್ಕೆ ಆಗ್ತಾ ಇಲ್ಲ. ಈ ತರ ಇನ್ಸಿಡೆಂಟ್ಸ್ ಆಯ್ತಲ್ಲ ನನ್ನ ಜೀವನದಲ್ಲಿ ಅಂತ. ಹುಟ್ಟದಾಗಿದ್ದ ಸಾಯ ತಕೊಂಡ್ಬಿಡಿ ನೋವಲ್ಲೇ ಆಗೋಯ್ತಲ್ಲ. ಒಬ್ರು ಒಳ್ಳೇದ್ ಮಾಡ್ಬಿಟ್ಟು ನಾನು ಕೆಟ್ಟೋಳ ಆದ್ನಲ್ಲ ಅಂತ ಬೇಜಾರಾಗ್ತಿದೆ. ಮದುವೆ ಹಾಗೂ ಶುಭ ಸಮಾರಂಭಗಳಿಗೆ ಮೆಹಂದಿಯನ್ನು ಹಾಕ್ಬೇಕಂದ್ರೆ ಮನೆಗೆ ಬಂದು ಹಾಕ್ಕೊಡ್ತೀವಿ. ಇದು ನಮ್ಮ ಫ್ರೆಂಡ್ ಹೊಸದಾಗಿ ಶುರು ಮಾಡಿರುವಂತಹ ಒಂದು ಮೆಹಂದಿ ಡಿಸೈನ್ಗಳು. ಎಂಥ ಡಿಸೈನ್ ಬೇಕಾದ್ರೂ ಹಾಕ್ಕೊಡ್ತೀವಿ. ಇದು ಜಸ್ಟ್ ಸ್ಯಾಂಪಲ್ ಅಷ್ಟೇ. ನಿಮಗೆ ಬೇಕಾದ್ರೆ ನಮಗೆ ಇನ್ಬಾಕ್ಸ್ ಮಾಡಿ ಮೆಹಂದಿ ಬೇಕು ಅಂತ. ಒಂದು ಆಶೆಯು ತೋಳಲಿ ಬಳಸಲು, ಒಂದೇ ಒಂದು ಬಯಕೆಯು ನಿನ್ನ ಮುದ್ದಾಡಲು, ನಿನ್ನ ಮುದ್ದಾಡಲು. ಒಂದೇ ಒಂದು ಬಯಕೆಯು ನಿನ್ನ ಮುದ್ದಾಡಲು. ನಿಮ್ಮೋನ್ ಬ್ಯಾರೆಸ್ಟ್. ನೀನೇ ತಾನೆ ಒಂದು ಹುಡುಗಿನ ಪಟಾಯಿಸಕ್ಕಾಗದೆ ಒದ್ದಾಡ್ತಾ ಇರೋದು.
ನೀನೇ ತಾನೆ. ಹೆಂಗಿದೆ ನಂದು? ಇಷ್ಟ ಆಯ್ತಾ? ಚಂದಿಲ್ಲ ಒಟ್ಟ ನಿಂದ ನಮಗ್ ಯಾಕೆ ತೋರಿಸ್ತಿ? ಬಂದ ಶೇರ್ ಬಟನ್ ನೋಡಿದ್ರೆ ಮ್ಯಾಲೆ ಬರ್ತಾನ ನೋಡು. ಅವ್ನು ಕೊಡೋ ನಿಂದ ಮಾಡಿ ಹೋಗದ ಬರ್ತಾನ ಇಲ್ಲೇ ಹೋಗಿ ಒಂದ್ ವಿಡಿಯೋ ಮಾಡ್ಕೊಂಡ್ ಬರ್ತಾನ. ಬ್ಯಾಡ, ನನಗ ಲೈಕ್ ಬೀಳುದಿಲ್ಲ. ನೀ ಬಂದ್ ಏನ್ ಮಾಡಾಕಿ? ಮೊದ್ಲ ಒಂದ್ 2 ಲೈಕ್ ಬೀಳ್ತಾವ, ಅವ್ ಕೊಟ್ ಕಲ್ ಹಾಕೊಂತೇವ ಬಾ. ಹಾಯ್ ಜನರೇ, ನಾನು ನಿಮ್ಮ ಪ್ರೀತಿಯ ಕಿಪಿಕೀರ್ತಿ. ಇವತ್ತಿನ ವಿಷಯ ಏನು ಗೊತ್ತಾ ಜನರೇ? ಯಾರ್ದೋ ಜೀವನದಲ್ಲಿ ಹುಡುಗ ಅಥವಾ ಇದು ಹುಡುಗಿರಿಗೂ ಅನ್ವಯಿಸುತ್ತೆ. ಪ್ಲೇ ಗರ್ಲ್ ಅಥವಾ ಪ್ಲೇ ಬಾಯ್ ಆಗಂತ ನಿಮ್ಗೆ ಹಂಗೆ ಆಟ ಆಡಬೇಕು ಅನ್ಸಿದ್ರೆ ಆಟ ಸಾಮಾನೆಲ್ಲ ಆಟಾಡಿ, ಆಟ ಸಾಮಾನು ಹಿಡ್ಕೊಂಡು ಆಟಾಡಿ. ಅದು ಬಿಟ್ಬಿಟ್ಟು ಬೇರೆ ಜೀವನ ಜೊತೆ ಯಾಕೆ ಆಟ ಆಡ್ತೀರಾ? ಕಿಪಿಕೀರ್ತಿ ನೋಡ್ ಕಿಪಿಕೀರ್ತಿ, ನಾನು ನಿನಗೋಸ್ಕರ ಹೆಂಗ್ ರೆಡಿ ಆಗಿದ್ದೀನಿ. ಇನ್ನು 18 ವರ್ಷದ ಚಿರು ಯುವಕ ಇದ್ದಂಗಿದ್ದೀನಿ. ಕಟ್ಟಿಂಗ್ ಮಾಡಿಸಿ, ಬಣ್ಣ ಹಾಕ್ಸಿ, ಹೆಂಗೆ ಹಾಪಲ್ ಥರ ಇದ್ದೀನಿ ನೋಡು ಕಿಪಿಕೀರ್ತಿ. ನನ್ನಂಥ ಹುಡುಗನ್ನ ಮಿಸ್ ಮಾಡ್ಕೋಬೇಡ ಕಿಪಿಕೀರ್ತಿ. ನನ್ನನ್ನು ಮದುವೆ ಆಗು ಕಿಪಿಕೀರ್ತಿ. ನನಗೋಸ್ಕರನೇ ಅಂತ ನೀನು ಹುಟ್ಟಿರೋದು, ನಿನಗೋಸ್ಕರನೇ ಅಂತ ನಾನು ಹುಟ್ಟಿರೋದು. ಅರ್ಥ ಮಾಡ್ಕೊ ಕಿಪಿಕೀರ್ತಿ. ನೋಡು ಹೆಂಗಿದ್ದೀನಿ, ಕಟ್ಟಿಂಗ್ ಮಾಡಿಸ್ಕೊಂಡು ಅಣ್ಣ ಹ್ಯಾಪಲ್ ಆಗೋಗ್ಯಾನೆ. ನನ್ನಂಥ ಹುಡುಗನ್ನ ಪಡೆಯೋಕ್ಕೆ ನೀನು ಪುಣ್ಯ ಮಾಡಿದೆ ಕಿಪಿಕೀರ್ತಿ. ನನ್ನನ್ನು ಮಾತ್ರ ಕೈ ಬಿಡಬೇಡ ಕಿಪಿಕೀರ್ತಿ. ಐ ಲವ್ ಯು ಕಿಪಿಕೀರ್ತಿ. ಐ ಲವ್ ಯು ಟು ಕಿಪಿಕೀರ್ತಿ. ಒಬ್ರು ಕ್ವಶನ್ ಕೇಳಿದರೆ, ಗುರು ನೀವು ಕಿಪ್ಪಿನ ಮರೆತು ಬೇರೆ ಹುಡುಗಿನ ಹೇಗೆ ಲವ್ ಮಾಡಿದ್ರಿ? ಇಷ್ಟು ಬೇಗ ಅದು ಹೇಗೆ ಲವ್ ಆಯ್ತು ನಿಮ್ಗೆ? ಅವ್ರನ್ನ ಇಷ್ಟು ಬೇಗ ಮರೆತು ಬಿಟ್ರ? ಹೇಳ್ತೀನಿ ಕೇಳಿಸ್ಕೊಳ್ಳಿ ಒಂದು ಮಾತು. ಬಿಟ್ಟೋದ್ರೆ ಚೆನ್ನಾಗಿರೋ ಅಂದ್ಮೇಲೆ ನಾವೇನು ಗುರು ಚೆನ್ನಾಗಿರ್ಬಾರ್ದು ಆಯ್ತಾ? ಅವ್ರಿಗೆ ಅಷ್ಟು ದಿಮಾಕ್ ಇದ್ಮೇಲೆ ನಮ್ಮ ಮುಂದೆ ಆಟಿಟ್ಯೂಡ್ ತೋರಿಸ್ತಾರೆ ಅಂದ್ಮೇಲೆ ನಾವೇ ತೋರಿಸ್ಬೇಕಲ್ವಾ? ಬಿಟ್ಟೋದವ್ರ ಮುಂದೆ ಚೆನ್ನಾಗಿ ಬದುಕಿ ತೋರಿಸ್ಬೇಕು ಗುರು. ನಾನು ಹಂಗೆ ಸಿಂಗಲ್ ಆಗಿರೋಕ್ಕಾಗುತ್ತಾ ಹೇಳಿ? ಇವಾಗ ನೀವೇ ಬ್ರೇಕಪ್ ಆಗುತ್ತೆ ಅಂತ ಅನ್ಕೊಳ್ಳಿ, ನೀವು ಸಿಂಗಲ್ ಆಗಿ ಇರ್ತೀರಾ? ಮ್ಯಾರೇಜೇ ಆಗಲ್ವಾ ಗುರು? ಅದೇ ತರ ನನಗೂ ಅಂತ ಒಂದು ಹುಡುಗಿ ಇರುತ್ತೆ. ಆ ಹುಡುಗಿ ನನಗೆ ಸಿಕ್ಕಿದ್ದಾರೆ ಆಯ್ತಾ. ಅವ್ರ ಬಗ್ಗೆ ನಾನು ಹೇಳಕ್ ಇಷ್ಟಪಡಲ್ಲ. ನನ್ನ ಪಡೆ ನಾನು ಇದ್ದೀನಿ. ಬೇರೆಯವ್ರ ಬಗ್ಗೆ ನಾನು ಏನು ಹೇಳಕ್ ಇಷ್ಟ. ನಮ್ಮ ಹುಡುಗಿ ಅಂದ್ರೆ ನನಗೆ ಜೀವ. ಇಲ್ಲಿ ಇಟ್ಕೊಂತೀನಿ ನಮ್ಮ ಹುಡುಗಿಗೆ ಏನಾದ್ರು ಮುಖಾಮುಖಿ ಎಲ್ಲ ಹೊಡೆದಾಕ್ತೀನಿ ನಿಂದ. ನಮ್ಮ ಹುಡುಗಿ ಅಂದ್ರೆ ಹೂವಿನ ತರ ನೋಡ್ಕೊಂಡಿನಿ. ನಮ್ಮ ಹುಡುಗಿಗೆ ಏನು ಸೋಕದಾಗ ನೋಡ್ಕೊಂಡಿನಿ. ನಮ್ಮ ಹುಡುಗಿಗೆ ಏನಾದ್ರೆ ನೀನು ಉಳಿಯೋದಿಲ್ಲ. ಯಾಕೆ? ಏನು ವಾಟ್ಸಪ್ ಲಾಕ್ ಮಾಡಿದೀರಾ? ಗೊತ್ತಿಲ್ಲ ನಿಂಗ? ವಾಟ್ಸಪ್ ಹ್ಯಾಕ್ ಆಗಕತ್ತಾವ ಅಂತ ಹೇಳಿ ಒಂದ್ ಸಾಂಗ್ ಬಂದಲ್ಲ. ನಿನ್ನ ವಾಟ್ಸಪ್ ಬ್ಲಾಕ್ ಆಗ್ಲಿ, ನಿನ್ನ ಇನ್ಸ್ಟಾ ಹ್ಯಾಕ್ ಆಗ್ಲಿ, ಅದಕ್ಕ ಬ್ಲಾಕ್ ಮಾಡೀನಿ. ಪ್ಲೇ ಸ್ಟೋರ್ನಾಗ ಮಾಡಿ ಮೆಸೇಜ್. ಐ ಮೀನ್ ಗೈಸ್, ಕುಂದಾಪುರದ ಮಧ್ಯದಲ್ಲಿ ನನ್ನ ಫೋಟೋ ಹನುಮಾನ್ ಸಿಲ್ಕಿದ್. ಹಾಯ್ ಜನರೇ, ಒಬ್ಳೆ ಕೂತಿದ್ದೀನಿ ಜನರೇ. ಅಯ್ಯೋ, ಒಬ್ಳೆ ಕೂತಿದ್ದೀನಿ ನೋಡಿ ಜನರೇ. ನಾನು ಒಬ್ಳೆ ಕೂತಿದ್ದೀನಿ, ಯಾರು ಇಲ್ಲ, ಅಕ್ಕಪಕ್ಕ ಯಾರು ಇಲ್ಲ ಜನರೇ. ಏನ್ ಮಾಡೋದು ಜನರೇ? ನಂಗೆ ಡೌಟ್ ಹೊಡಿತಿದೆ, ನನ್ನ ಯಾರೋ ಕಿಡ್ನಾಪ್ ಮಾಡ್ಬಿಟ್ರಿ. ಏನ್ ಮಾಡೋದು ಜನರೇ? ಅಯ್ಯಯ್ಯೋ. ಒಬ್ಬ ಗಂಡು ಅವ್ನ ತೀಟೆ ತೀರಿಸ್ಕೊಳ್ಳೋದಕ್ಕೋಸ್ಕರ ಒಂದು ಹೆಣ್ಣಿನ ಮೈನ ಮುಟ್ಟಿದಾಗ ಅವನು ಗಂಡ್ಸಾಗ್ತಾನೆ. ಅವನ್ನ ರಸಿಕಾ ಅಂತ ಕರೀತಾರೆ. ಅದೇ ಒಂದು ಹೆಣ್ಣು ಹೊಟ್ಟೆಪಾಡಿಗೋಸ್ಕರ ಅವಳ ಮೈನ ಒಬ್ಬ ಗಂಡಸಾದವನಿಗೆ ದಾನ ಮಾಡಿದಾಗ ಅವಳು ವೇಶ್ಯೆ ಆಗ್ತಾಳೆ. ಅವಳನ್ನ ಸೂಳೆ ಅಂತ ಕರೀತಾರೆ. ಪ್ರಪಂಚ ಎಷ್ಟು ಕೆಟ್ಟದು ಅಲ್ಲ. ಇಲ್ಲಿ ಹಸ್ವಿಗೆ ಬೆಲೆ ಇಲ್ಲ. ಅವ್ರು ಮಾಡೋವಂಥ ವೃತ್ತಿಗೆ ಕೆಟ್ಟ ಹೆಸರುಗಳಲ್ಲಿ ನಿಂದಿಸ್ತಾ ಹೋಗ್ತಾರೆ. ಇದೇ ನಮ್ಮ ಪ್ರಪಂಚ. ದರ್ಶನ್ ಸರ್ ಪ್ರಶ್ನೆ ನಾವೆಲ್ಲ ಕೇಳಿದ್ವಿ. ಅವಾಗ ನೀವು ಹೇಳ್ತೀರಾ ನಮ್ಮ ನಡುವೆ ಅಂಥದ್ದೇನು ಇಲ್ಲ, ಒಂದು ಅಂತರ ಇದೆ ಅನ್ನೋ ಥರ ನೀವು ಅವತ್ತು ಆನ್ಸರ್ ಮಾಡಿದ್ರಿ ಸರ್. ಇವತ್ತು ಅವರು ಒಳಗಿದ್ದಾರೆ. ಅವರ ಸಾಂಗ್ ಮೊನ್ನೆಷ್ಟೇ ರಿಲೀಸ್ ಆಯಿತು. ಡಿಸೆಂಬರಲ್ಲಿ ಅವರ ಸಿನಿಮಾ ಕೂಡ ರಿಲೀಸ್ ಆಗ್ತಾ ಇದೆ. ಏನೇ ಅಂದರೂ ಕೂಡ ಒಂದಷ್ಟು ಅದ್ಭುತ ಸಮಯವನ್ನು ಅವ್ರ ಜೊತೆ ಒಂದು ಟೈಮಲ್ಲಿ ನೀವು ಕಳೆದಿದ್ದೀರಾ. ಸೊ ಈಗ ಅವ್ರ ಸಿನಿಮಾ ಕೂಡ ರಿಲೀಸ್ ಆಗಿದೆ, ಹಾಡ್ ರಿಲೀಸ್ ಆಗಿದೆ. ಏನಾದ್ರು ಹೇಳೋದಿದ್ರೆ? ಖಂಡಿತ ಒಳ್ಳೇದಾಗಲಮ್ಮ. ಸಿ ಮೈ ಪಾಯಿಂಟ್ ಇಸ್ ಎನಿ ಸಿನಿಮಾ ಶುಡ್ ಡೂ ವೆಲ್. ಓಕೆ, ನಾನೀಗ ಲಾಸ್ಟ್ ಟೈಮೇ ಹೇಳಿದೆ, ವಿಚಾರ ಬಂದಾಗ ಅವ್ರ ನೋವುಗಳು ಅವ್ರಿಗೆ ಇರ್ತವೆ, ಅವ್ರ ಫ್ಯಾನ್ಸಿಗೆ ಅವ್ರ ನೋವುಗಳಿರ್ತಾರೆ ಅಂದಾಗ ನಾವು ಮಾತಾಡೋದು ತಪ್ಪಾಗುತ್ತೆ. ಸರ್ಕಾರ ಕಾನೂನು ಅಂತ ಬಂದಾಗ ಅವ್ರು ಏನು ಮಾಡಬೇಕು ಅವ್ರು ಮಾಡ್ತಾ ಇರ್ತಾರೆ. ಅದಕ್ಕೂ ನಾವು ಅಡ್ಡ ಬರಬಾರ್ದು. ತಪ್ಪು ಸರಿ ಅಲ್ಲಿ ನಿರ್ಧಾರ ಆಗುತ್ತೆ. ಹಾಗಂತ ಅವ್ರು ಏನು ಕೈ ಕಟ್ಕೊಂಡು ಕೂತಿರಲ್ಲ, ಎಲ್ಲ ಮಾಡ್ತಾ ಇರ್ತಾರೆ. ನಾನು ಕೆಲವುದಕ್ಕೆ ಯಾಕೆ ತಲೆ ಹಾಕಕ್ಕೆ ಹೋಗಲ್ಲ ಅಂದರೆ, ಒಂದು ವೈಯಕ್ತಿಕವಾಗಿ ನನಗೆ ಇಂಟ್ರೆಸ್ಟ್ ಇಲ್ಲ ಯಾರದೇ ವಿಚಾರ ತಲೆ ಹಾಕಕ್ಕೆ. ಎರಡನೇದು, ನಾವು ಮಾತಾಡೋದು ಕೆಲವು ವಿಚಾರದಲ್ಲಿ ತಪ್ಪಾಗುತ್ತೆ. ಟ್ಯಾಂಕ್ ಚಿನ್ನ. ಈ ಪ್ರೀತಿ, ಪ್ರೋತ್ಸಾಹ, ಬೆಂಬಲ ಹಿಂಗೆ ಇರಲಿ ಚಿನ್ನ. ನಾ ಸಾಯೋವರೆಗೂ ಬರೆಯಲ್ಲ ಚಿನ್ನ. ಥ್ಯಾಂಕ್ ಯು ಚಿನ್ನ. ಥ್ಯಾಂಕ್ ಯು.